ಇವತ್ತು ಸಡನ್ ಆಗಿ ಒಂದ್ ಕಡೆ ಹೋಗ್ಬೇಕಾಗಿ ಬಂತು. ಯಾಕೆ, ಎಲ್ಲಿಗೆ, ಏನಕ್ಕೆ ಅಂತ ಎಲ್ಲ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ಹಾಯ್ ಎಲ್ರು, ಹೇಗಿದ್ದೀರಾ? ಇವತ್ತು ಸೆಕೆಂಡ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ಡೇ 1 ವ್ಲಾಗ್ ಮಾಡಿದ್ದೀನಿ, ಅದನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬನ್ನಿ. ಇವತ್ತು ಸೆಕೆಂಡ್ ಡೇ 7 days ಚಾಲೆಂಜ್ ತಗೊಂಡಿದ್ದೀನಿ. ಡೈಲಿ ರುಟೀನ್ ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಹೇಳಿ. ನಾನು ಆಗ್ಲೇ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಆಯ್ತು. ಮತ್ತೆ ಪಾಪು ಬೇಗ ಎದ್ದಿದ್ಲು. ಅವಳು ಮತ್ತೆ ಏನ್ ತಿಂಡಿನೂ ತಿನ್ಲಿಲ್ಲ ಅವಳು. ಸೊ ಬೇಗ ಮಲ್ಕೊಂಡ್ಲು. ಮಲಗ್ಸೋದೇ ಲೇಟ್ ಆಗೋಯ್ತು. ಇವತ್ತು ಊರಿಂದ ಅಮ್ಮ ಬರ್ತಿದ್ದಾರೆ. ಅವರು ನನ್ನ ಮದ್ವೆ ಆಗಿ 2 years ಆದ್ರೂ ಬಂದಿರೋದು 2 ಸಲ. ಒಂದು ನಂದು ಸೀಮಂತಕ್ಕೆ, ಇನ್ನೊಂದು ನಂದು ಡೆಲಿವರಿ ಬಂದಾಗ 1 week ಇದ್ರಷ್ಟೇ. ಅದಾದ್ಮೇಲೆ ಅವ್ರು ಬಂದೇ ಇಲ್ಲ. ನನ್ ಡೆಲಿವರಿ ಆಗಿ 1 ವರ್ಷ ಆಗ್ತಾ ಬಂತು. ಅದಾದ್ಮೇಲೆನೆ ಇವಾಗ ಬರ್ತಾ ಇರೋದು. ಏನಕ್ಕೆ ಬರ್ತಿದ್ದಾರೆ, ಏನ್ ಸ್ಪೆಷಲ್ ಅಂತ ನಾನು ವಿಡಿಯೋ ಮುಂದೆ ಹೇಳ್ತೀನಿ, ನೀವು ವಿಡಿಯೋ ಫುಲ್ ನೋಡಿ. ಸೊ ಇವಾಗ ಹೋಗಿ ನಾನು ಚಿಕನ್ ತರಬೇಕು. ಚಿಕನ್ ತಂದು ಆದ್ರೆ ಒಂದು ಐಟಮ್ ಮಾಡಿರ್ತೀನಿ, ಇಲ್ಲ ಅಂತ ಅಂದ್ರೆ ಸಂಜೆ ಬಂದು ಮಾಡ್ತೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅಮ್ಮನ್ನ ಅಣ್ಣ ಈಗ ಹೋಗಿ ಕರ್ಕೊಂಡು ಬರ್ತಾನೆ, ಆನ್ ದ ವೇ ಇದಾರಂತೆ. ಅಣ್ಣ ಅವ್ನ ಮನೆಗೆ ಕರ್ಕೊಂಡು ಹೋಗಿರ್ತಾನೆ. ನಾನು ಅಣ್ಣನ ಮನೆಗೆ ಹೋಗಿ ಅಲ್ಲಿಂದ ಅಣ್ಣ, ನಾನು, ಅಮ್ಮ ಒಂದ್ ಕಡೆ ಹೋಗ್ತಾ ಇದೀವಿ. ನೈಟ್ ಅಮ್ಮ ನಮ್ಮ ಮನೆಗ್ ಬರೋದು ಅಂತ ಆಗಿದೆ. ಬಂದ್ಮೇಲೆ ಎಲ್ಲಾ ಐಟಮ್ ಮಾಡಕ್ ಆಗಲ್ಲ ಅಲ್ವಾ. ಮತ್ ನನಗೆ ಹೆಂಗೆ ಅಂತ ಅಂದ್ರೆ, ಹೊರಗಡೆ ಹೋಗಿ ಬಂದ್ರೆ ಒಂಥರ ಟಯರ್ಡ್ನೆಸ್ ಅಂತ ಅನ್ಸುತ್ತೆ. ಅಲ್ಲಿಂದ ಬಂದ್ಮೇಲೆ ನನ್ಗೆ ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ಆದ್ರೆ ಮಾಡೋಣ ಇವಾಗ್ಲೇ ಅಂತ ಅನ್ಕೊಂಡಿದೀನಿ. ಒಂದ್ ಐಟಮ್ ಮಾಡೋದು, ಮತ್ತೆ ನೈಟ್ ಬಂದ್ಮೇಲೆ ಒಂದ್ ಐಟಮ್ ಚಿಕನ್ ಐಟಮ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಚಿಕನ್ ತರಕ್ ಹೋಗ್ತಾ ಇದೀನಿ. ನೋಡೋಣ ಚಿಕನ್ ಶಾಪ್ ಓಪನ್ ಇರುತ್ತಾ ಇಲ್ವಾ ಅಂತ. ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋದು ಇದೊಂದೇ ಅಂಗಡಿ ನಮ್ಮ ಮನೆ ಹತ್ರ. ಸೊ ಪುಣ್ಯಕ್ಕೆ ಓಪನ್ ಇತ್ತು. ಚಿಕನ್ ತಗೊಂಡು ಮತ್ತೆ ಅಲ್ಲಿಂದ ತರಕಾರಿ ಅಂಗಡಿ ಹೋದೆ. ಸ್ವಲ್ಪ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಗೊಳ್ಳೋದಿತ್ತು. ಅಲ್ಲೆಲ್ಲ ತಗೊಂಡು ಸೀದಾ ಮನೆಗೆ ಹೋದೆ. ಆಗ್ಲೇ ತುಂಬಾ ಲೇಟ್ ಆಗಿತ್ತು. ಹೋದ ತಕ್ಷಣ ತಿಂಡಿ ಮಾಡಿದೆ. ಪಾಪು ಅವಾಗ ತಾನೇ ಎದ್ದಿದ್ಲು. ಅವಳಿಗೆ ರಾಗಿ ಸರಿ ಮಾಡಿ ತಿನ್ಸಿ, ಜೊತೆಗೆ ಉಪ್ಪಿಟ್ಟನು ಅವಾಗ್ಲೇ ಮಾಡ್ಕೊಂಡ್ಬಿಟ್ಟೆ. ಉಪ್ಪಿಟ್ಟು ಯಾರಿಗೆ ಅಂದ್ರೆ ಒಬ್ರು ಸ್ಪೆಷಲ್ ಪರ್ಸನ್ಗೆ. ಯಾರಿಗೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಉಪ್ಪಿಟ್ಟು ನೋಡಕ್ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ಬೇಗ ಎಲ್ಲ ಬಾಕ್ಸ್ ಹಾಕೊಂಡು ಕ್ಯಾಬ್ ಬುಕ್ ಮಾಡಿದೆ. ಕ್ಯಾಬ್ ಬಂತು. ನಾನು ಪಾಪು ಕರ್ಕೊಂಡು ಅಣ್ಣನ ಮನೆಗೆ ಹೊರಟೆ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. Emotional damage. ಸಡನ್ ನಮ್ಗೆ ಎತ್ಕೊಂಬೇಡಿ, ಹತ್ಬಿಡ್ತಾಳೆ. ಅವನು ಆಗಾಗ ಬತ್ತಿರ್ತಾನಲ್ಲ ನೋಡಿ, ಅದಕ್ಕೆ ನೋಡು ನಗಾಡ್ತಿದ್ದಾಳೆ. ಆರಚಿನಿ ಕರೀರಿ ನೋಡೋಣೀಗ. ಸಡನ್ನಾಗಿ ಎತ್ಕೊಂಡ್ಬಿಟ್ರೆ ಗಲಾಟೆ ಮಾಡೋದು ಬರೋದಿಲ್ಲ. ಪರವಾಗಿಲ್ಲ, ಬಂದ್ಲಲ್ಲ. ಊಟ ಮಾಡಿಲ್ಲ ಅವ್ರ ಆಫೀಸು ಕ್ಯಾಬಲ್ಲಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೋಗ್ಬಿಟ್ಟಿದೀಯಾ ಬಂದ ತಕ್ಷಣ? ಆಗ್ಲೇ ಬಾ ಅಂತ ಅವನ್ನ 12 ಗಂಟೆಲ್ಲ ಫೋನ್ ಮಾಡಿ ಬಾಬಾ ಅಂತ ಗಂಟ್ಲು ಹರ್ಕೋದ ಕಿರ್ಚಾಡ್ತಿದ್ದ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈಗ ನೋಡ್ರಿ ಊಟ ಮಾಡಿ ಇನ್ನೂ ಈಗ ಎಷ್ಟು ಗಂಟೆ ಟೈಮು? 1:15. ಕಾರಲ್ಲಿ ಹೋಗ್ಲಿ ಮೆಟ್ರೋದಲ್ಲಿ ಹೋಗ್ಲಿ ಕರೆಕ್ಟ್ ಟೈಮಿಗೆ ಹೊರಡ್ಬೇಕಿತ್ತು. ಬಂದ ತಕ್ಷಣ 1 ಗಂಟೆಗೆ ಹೊರಡೋದು ಅನ್ಕೊಂಡು ಬಂದರೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಿದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫ್ರೆಂಡ್ಸ್ ಇದು ಅಣ್ಣ ಏನ್ ಡೋ ಮಾಡ್ತೀಯ ಅಣ್ಣ? ಎಬ್ಬಲಿ ನಾನು ಇದೆಲ್ಲಾನು ಪ್ಯಾಕ್ ಮಾಡಿ ಇಟ್ಟಿರೋದು. ಅದಕ್ಕೆ
ಹೇಳ್ತಿರೋದು ಕ್ರೆಡಿಟ್ ತಗೋತಿರೋದು ಇವನು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದಕ್ಕೆ ಊಟ ಮಾಡ್ತಾರೆ, ಹಂಗೆ ತಟ್ಟೆ ತಗೊಂಡು ಕಾರಿಗೆ ಬರೋಕೆ ಅಂತಾಳೆ, ಅಲ್ಲೇ ಊಟ ಮಾಡಲಿ. ಯಾವ ಇವೆಲ್ಲ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಬಿಸಿಲು ಯಾಕೆ ಹೋಯ್ತಿರಮ್ಮ? ಬಾರಮ್ಮ ಈ ಕಡೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನ್ ಅನ್ನಿಸ್ತಿದೆ ನಿಮ್ಮ ಎರಡನೇ ತಂಗಿ ಡೆಲಿವರಿ ಇದೆ ಅಲ್ಲ ನಾಳೆ? ಗಾಯ್ಸ್ ತುಂಬಾ ಎಕ್ಸೈಟ್ಮೆಂಟ್ ಗಲಾಟೆ ಮಾಡ್ತೀರಾ ನಿಮ್ಗಡೆ? ಎಸ್, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗಿತ್ತು. ನಮ್ಮ ತಂಗಿಗೆ ಡೆಲಿವರಿ ಟೈಮ್ ಇವಾಗ, ಅವಳು ಪ್ರೆಗ್ನೆಂಟ್ ಇದ್ದಾಳೆ. ಸೊ ಇವತ್ತು ನಾಳೆನಲ್ಲಿ ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಿಂದಿನ ದಿನ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಬಂದು ನೋಡ್ಕೊಂಡು ಹೋಗಿದ್ವಿ. ಇವತ್ತು ಅಮ್ಮ ಬಂದಿದ್ರಲ್ಲ, ಇನ್ನೊಂದ್ಸಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನೊಬ್ಬಳೇ ಬಂದೆ. ಅವ್ರು ಆಫೀಸ್ಗೆ ಹೋಗಿದ್ರು. ಯಪ್ಪ, ಎಷ್ಟು ಟ್ರಾಫಿಕ್ ಅಂತ ಅಂದರೆ ಹೋಗಿ ಬರೋದ್ರೊಳಗೆ ತಲೆನೋವು ಬಂದ್ಬಿಡುತ್ತೆ. ಅದು ಹಾಸ್ಪಿಟಲ್ ಬೇರೆ ಸಿಟಿ ಮಧ್ಯದಲ್ಲಿರೋದು, ಕರೆಕ್ಟಾಗಿ ಬೆಂಗಳೂರು ಮಧ್ಯದಲ್ಲೇ ಇರೋದು. ನನ್ನ ತಂಗಿ ಹಸ್ಬೆಂಡು ಏರ್ಫೋರ್ಸಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಅಂತಾನೆ ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಡೆಲಿವರಿ ಮಾಡಿಸ್ತಾ ಇದ್ದಾರೆ. ಈ ಹಾಸ್ಪಿಟಲಲ್ಲಿ ಏನು ಅಂತ ಅಂದರೆ ಪ್ರೆಗ್ನೆಂಟ್ ವುಮೆನ್ ಜೊತೆ ಯಾರೂ ಇರೋ ಹಾಗಿಲ್ಲ. ಇರಬೇಕು ಅಂತ ಅಂದರೆ ಒಬ್ಬರು ಇರ್ಬೋದು, ಡೇ ಟೈಮಲ್ಲಿ ಮಾತ್ರ. ನೈಟ್ ಟೈಮಲ್ಲಿ ಇರೋ ಹಾಗಿಲ್ಲ. ಒಳಗಡೆ ಸ್ಟೇ ಆಗೋದಕ್ಕೆ ಯಾರನ್ನೂ ಅಲೋ ಮಾಡೋದಿಲ್ಲ. ಹೊರಗಡೆ ವೆಯ್ಟ್ ಮಾಡ್ಬೋದು ಅಥವಾ ಡೇ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ವಿಸಿಟರ್ಸ್ ಕೂಡ ಬಂದು ಒಂದು 10 ನಿಮಿಷ ಇದ್ದು ಹೋಗ್ಬೋದು ಅಷ್ಟೇ, ತುಂಬ ಜನ ಬರೋ ಹಾಗಿಲ್ಲ. ಅವ್ರು ಹೇಳಿದ್ರು ನೀವು ತಲೆ ಕೆಡಿಸ್ಕೊಬೇಡಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ರು. ಅದೇ ಥರ ನೋಡ್ಕೋತಾ ಇದ್ರು ಕೂಡ. ಬಟ್ ಆದ್ರೂ ನಾವು ಇದ್ದಂಗೆ ಆಗಲ್ಲ ಅಲ್ವಾ, ಯಾರೆಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಏನು ಮಾಡೋಂಗಿಲ್ಲ, ಅಲ್ಲೆಲ್ಲ 99% ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದರಿಂದ 2-3 ದಿನ ಮುಂಚೆನೇ ಕರೆಸ್ಕೊಂಡು ಸ್ವಲ್ಪ ಡಯಟ್ ಎಲ್ಲ ಮಾಡಿಸ್ತಾರೆ. ಅಂದರೆ ಯಾವ ಫುಡ್ ತಿನ್ನಬೇಕು ತಿನ್ನಬಾರ್ದು ಅಂತ ಎಲ್ಲ. ಶುಗರ್ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಎಲ್ಲ ಸರಿಯಾಗಿ ಬರೋ ಥರ ನೋಡ್ಕೋತಾರೆ. ಸೊ ಫೈನಲ್ ಆಗಿ ನಮಗೇನು ಬೇಕಾಗಿರೋದು, ತಾಯಿ ಮತ್ತು ಮಗು ಆರಾಮಾಗಿರಬೇಕು. ನಾರ್ಮಲ್ ಡೆಲಿವರಿ ಆದರೆ ಇನ್ನೂ ಒಳ್ಳೆಯದು. ಅದರಿಂದ ಡಾಕ್ಟರ್ ಏನು ಹೇಳಿದ್ರು ಅದನ್ನೇ ಫಾಲೋ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ರು, ಅದನ್ನು ಫಿಲ್ ಮಾಡಿ ಅಂತ ಹೇಳಿ ನಾನು ಮತ್ತು ಅಣ್ಣ ಇಬ್ಬರು ಸೇರ್ಕೊಂಡು ಫಾರ್ಮ್ ಫಿಲ್ ಮಾಡ್ತಿದ್ವಿ. ಅಭಿ ಅಣ್ಣ ಇನ್ನೂ ಚಂಡೀಗಢಲ್ಲೇ ಇದ್ದಾರೆ. ಸೊ ನಾವೇ ಎಲ್ಲ ನೋಡ್ಕೋತಾ ಇದ್ದೀವಿ. ಅಭಿ ಅಣ್ಣ ಯಾರು ಅಂದರೆ ನನ್ನ ತಂಗಿ ಗಂಡ. ಡೆಲಿವರಿ ಡೇಟ್ ಫೆಬ್ರವರಿ 4ಗೆ ಕೊಟ್ಟಿದ್ರು. ಬಟ್ ಮುಂಚೆನೇ ಪಾಪ ಆಗ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಬರೋದಕ್ಕೆ ತೊಂದರೆ ಆಗ್ತಿದೆ. ಯಾಕಂದರೆ ಮುಂಚೆನೇ ಫ್ಲೈಟ್ಸ್ ಎಲ್ಲ ಬುಕ್ ಮಾಡಿರ್ತಾರಲ್ವ. ಇಂಥ ಟೈಮಲ್ಲಿ ಎಂಥವರೇ ಆದ್ರೂ ಗಂಡ ಜೊತೆಲಿರಬೇಕು ಅಂತ ಆಸೆ ಪಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಕೆಲಸ ಅಂಥದ್ದಲ್ವ. ಇವಳಿಗೆ ನನ್ನ ಗಂಡ ಈ ಟೈಮಲ್ಲಿ ಬರೋಕ್ಕಾಗ್ತಿಲ್ವಲ್ಲ ಅಂತ ಇವಳಿಗೆ ಸ್ವಲ್ಪ ಬೇಜಾರು. ಅಲ್ಲಿ ಅವ್ರು ನನ್ನ ಹೆಂಡತಿ ಒಬ್ಬಳೇ ಇದ್ದಾಳೆ, ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಅವ್ರಿಗೆ ಚಿಂತೆ. ಸೊ ಏನು ಮಾಡೋಂಗಿಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಾವು. ವಾರ್ಡಿಂದ ಅವಳನ್ನು ಆಚೆ ಕರ್ಕೊಂಬಂದ್ವಿ, ಸುಮ್ಮನೆ ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ. ನೋಡ್ತಾ ಸಂಜೆನೇ ಆಗೋಯ್ತು. ನಾವು ಹೋಗಿದ್ದೆ ಆಲ್ಮೋಸ್ಟ್ 3:30 ಆಗ್ತಾ ಇತ್ತು. ನಾವು ಅಲ್ಲಿಂದ 5:45 ಹಂಗೆ ಹೊರಟ್ಬಿಟ್ವಿ. ಯಾಕಂತಂದರೆ ಮನೆಗೆ ಬಂದು ಮತ್ತೆ ಅಡುಗೆ ಎಲ್ಲ ಮಾಡಬೇಕಿತ್ತು. ನಮ್ಮ ಪಾಪುನು ಇನ್ನೂ ಚಿಕ್ಕವಳಲ್ವ, ಅವಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದರೆ ಅವಳು ಕ್ರಾಲಿಂಗ್ ಮಾಡ್ತಾ ಇರೋದ್ರಿಂದ ಎತ್ಕೊಂಡ್ರೆ ಅವಳಿಗೆ ಇಷ್ಟ ಆಗಲ್ಲ. ಕೆಳಗಡೆ ಬಿಡಬೇಕು, ಅವಳು ಇಂಡಿಪೆಂಡೆಂಟಾಗಿ ಕ್ರಾಲಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡಬೇಕು. ಸೊ ಅವಳದು ಸ್ವಲ್ಪ ಹಿಂಸೆ ಆಗುತ್ತೆ, ಅವಳು ಪಾಪ ನಿದ್ದೆ ಮಾಡಲಿ ಅಂತ ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ವಿ. ಹೊರಡೋಕೆ ಮುಂಚೆ ಡಾಕ್ಟರ್ಸ್ ಎಲ್ಲ ರೌಂಡ್ ಬಂದಿದ್ರು. ಅಣ್ಣ ಅವ್ರ ಜೊತೆ ಎಲ್ಲ ಮಾತಾಡ್ದ, ಹೆಂಗೆ ಏನು ಅಂತ ಹೇಳಿ ಮಾತಾಡ್ದ. ಇಲ್ಲಿ ಕಾಣ್ತಿರೋರೆಲ್ಲ ಡಾಕ್ಟರ್ಸೇನೆ. ಅಲ್ಲಿ ಎಷ್ಟು ಚಂದ ಅಲ್ಲ, ಎಲ್ಲ ಯೂನಿಫಾರ್ಮ್ ಹಾಕ್ಕೊಂಡು. ಅವರೆಲ್ಲ ವೈಟ್ ಕೋಟ್ ಹಾಕಲ್ಲ, ಈ ಥರದ್ದು ಯೂನಿಫಾರ್ಮ್ ಹಾಕ್ಕೊಂಡೇ ಅವರು ವರ್ಕ್ ಮಾಡೋದು ಡೈಲಿ. ಡಾಕ್ಟರ್ ಏನು ಹೇಳಿದ್ರಂದರೆ ಇವತ್ತಂತೂ ಡೆಲಿವರಿ ಆಗಲ್ಲ, ಆದರೆ ನಾಳೆ ಅಥವಾ ನಾಡಿದ್ದು ಡೆಲಿವರಿ ಆಗ್ಬೋದು. ಸೊ ಇವತ್ತು ನೈಟ್ ಉಳ್ಕೊಳ್ಳೋದೇನು ಬೇಕಾಗಿಲ್ಲ, ನಾವು ನೋಡ್ಕೋತೀವಿ, ನೀವು ಹೋಗಿ ಬನ್ನಿ. ಮತ್ತು ನಾಳೆ ನೈಟ್ ಬೇಕಿದ್ದರೆ ಉಳ್ಕೊಳ್ಳಿ, ನಾಳೆ ನೈಟ್ ಅಥವಾ ನಾಡಿದ್ದು ಆಗ್ಬೋದು ಅಂತ ಹೇಳಿದರು. ಸರಿ ಅಂತ ನಾವು ಮಾತಾಡಿಸ್ಕೊಂಡು ಮನೆಗೆ ಹೊರಟ್ವಿ. ರೀಚ್ ಆಗೋದ್ರೊಳಗಡೆ 7:30 ಆಗಿತ್ತು. ಹೋಗಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿ ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.